ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಆತ್ಮವತೆ ನಮಃ. ಓಂ ಇಂದ್ರ ಹೃದಯತ್ತೆ ಜಘ್ನುಷೋಭಿರಗಚ್ಚತ್ ನವಚಯನ್ನವತಿಂ ಚ ಸ್ರವಂತೀಃ ಶೇನೋ ನ ಭೀತೋ ಅತರೋ ರಜಾಂಸಿ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 347ನೇ ಭಾಗ ಇದು. ಈ ಹಿಂದಿನ ಭಾಗದಲ್ಲಿ ಆತ್ಮವತೆ ನಮಃ, ಆತ್ಮವಾನ್ ಅಂತ 87ನೇ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು, ಮತ್ತೆ ಅದಕ್ಕೆ ಸಂಬದ್ಧವಾದಂತಹ ಬೃಹತಿ ಮಂತ್ರ, ಇದೆಲ್ಲವನ್ನು ಕೂಡ ನಾವು ಶ್ರವಣ ಮಾಡಿ ಮುಗಿಸಿದ್ದೀವಿ. ಅದಕ್ಕೆ ಋಗ್ಭಾಷ್ಯದಲ್ಲಿ ಆಚಾರ್ಯರು ಏನು ಅರ್ಥ ಹೇಳಿದ್ದಾರೆ ಅದನ್ನು ಅನುಸರಿಸಿ ರಘುನಾಥ ತೀರ್ಥರು, ಭಗವಂತ ಆಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಈ ಮಂತ್ರಕ್ಕೆ ಋಗ್ಭಾಷ್ಯದಲ್ಲಿ ಹೇಳಿರುವಂತಹ ಅರ್ಥವನ್ನೇ ಸ್ವಲ್ಪ ಬದಲಾಯಿಸಿ ನಾನು ಅರ್ಥಾನುಸಂಧಾನ ಮಾಡಿಕೊಂಡಿದ್ದೇನೆ. ಹಾಗಾಗಿ ಅದಕ್ಕೆ ಆ ಅರ್ಥಕ್ಕೆ ಸಂಬಂಧಪಟ್ಟಂತೆ ಅನ್ವಯಾರ್ಥ ಮತ್ತೆ ಭಾವಾರ್ಥವನ್ನು ಈ ಮುಂದಿನಂತೆ ನೋಡಬೇಕು. ಇಂದ್ರ ಅಂತ ಸರ್ವೇಶ್ವರನಾದ ಭಗವಂತನಿಗೆ ಸಂಬೋಧನೆ. ಯತ್ 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 ಅಂತ 2 ಬಾರಿ ಇಟ್ಕೊಂಡಿದ್ದೇನೆ. ಹಾಗೆ ಇಟ್ಕೊಳ್ಳಿಕ್ಕೆ ಏನು ಕಾರಣ? ಮೂಲ ಮಂತ್ರದಲ್ಲಿ ಇಂದ್ರ ಹೃದಯತ್ತೆ ಅಂತ ಅಲ್ಲೊಂದು ಕಡೆ ಎತ್ತಿದೆ, ನವಚಯನ್ ನವತಿಂ ಅಂತ ಅಲ್ಲೊಂದು ಕಡೆ ಯತ್ ಅಂತಿದೆ. ಅದಕ್ಕಾಗಿ ಯತ್ ಯತ್ ಏನ ಕಾರಣೇನ, ಏನು ಕಾರಣೇನ, ಯಾವ್ಯಾವ ಕಾರಣದಿಂದ, ತೇ ಜಘ್ನುಷಃ ಅಹಿಂ ಅಂದ್ರೆ ಸಂಶಯವನ್ನ ಕೊಲ್ಲಿಕ್ಕೆ ನೀನು ತೊಡಗಿರುವಾಗ, ಜಘ್ನುಷಃ ಅಂದ್ರೆ ಕೊಲ್ಲಿಕ್ಕೆ ನೀನು ಉದ್ಯುಕ್ತನಾಗಿರುವಾಗ ಅಂತ ಅರ್ಥ. ಜಘ್ನುಷಃ ಅಂತ ಷಷ್ಠಿ ವಿಭಕ್ತಿ, ಅದಕ್ಕೆ ಉದ್ಯುಕ್ತಸ್ಯ ನೀನು ಹಾಗೆ ತೊಡಗಿರುವಾಗ, ಉದ್ಯುಕ್ತೆಯ ಸತಿ ಅಂತ ಸತಿ ಸಪ್ತಮಿ ಅರ್ಥವನ್ನು ಇಟ್ಕೊಳ್ಬಹುದು. ಅದು ಸತಿ ಸಪ್ತಮಿ ಅರ್ಥವೇ ಷಷ್ಠಿ ವಿಭಕ್ತಿಗೂ ಸಹಜವಾಗಿಯೇ ಬರ್ತದೆ ಸಂಸ್ಕೃತದಲ್ಲಿ. ಆವಾಗ ತ್ವದೀಯಾನಾಂ ಹೃದಯ ಅಂದ್ರೆ ಮನಸ್ಸಿನಲ್ಲಿ, ಮನಸ್ಸಿನಲ್ಲಿರುವಂತಹ ಭಯ ಅಗಚ್ಛತ್ ಅಂದ್ರೆ ವ್ಯಾಪಾಯಿತ, ಆ ಭಯ ಹೊರಟೋಯ್ತು. ಯಾರ ಹೃದಯದಲ್ಲಿರುವಂತಹ ಭಯ ಅಂದ್ರೆ ತ್ವದೀಯಾನಾಂ, ನಿನ್ನ ಭಕ್ತರ ಮನಸ್ಸಿನಲ್ಲಿರುವಂತಹ ಹೃದಯವೆಂಬುದು ಆ ಸಂದರ್ಭದಲ್ಲಿ ಹೊರಟೋಯ್ತು ಅಂತ ಅದರ ಅರ್ಥ. ಅದು ಮಂತ್ರ ಇಂದ್ರನಿಗೆ ಅನ್ವಿತವಾದಾಗ ಇಂದ್ರನಿಗೆ ಭಯ ಆಗಿತ್ತು, ಈ ಅಹಿಯನ್ನು ನಾನು ಕೊಂದೇನೋ, ಸಾಧ್ಯವಾದ ನನ್ನ ಕೈಯಿಂದ ಅಂತ ಅವನಿಗೆ ಭಯ ಆಗಿತ್ತು ಅಂತಿದೆ. ಆದರೆ ಮಂತ್ರ ಭಗವಂತನಿಗೆ ಅನ್ವಿತವಾದಾಗ, ಭಗವಂತನ ಮಹಿಮೆಯನ್ನು ಹೇಳುವಾಗ ಭಗವಂತನಿಗೆ ಭಯ ಆಗುವ ಪ್ರಶ್ನೆ ಇಲ್ಲ. ಆ ಭಗವಂತ ಇಂದ್ರ ಸರ್ವೇಶ್ವರನಾದ ಭಗವಂತ ಅಹಿಯನ್ನು ಕೊಲ್ಲಿಕ್ಕೆ ಹೋದಾಗ ಭಕ್ತರ ಹೃದಯದಲ್ಲಿದ್ದಂಥ ಭಯ ಹೊರಟೋಯ್ತಷ್ಟೆ. ಅದಕ್ಕಾಗಿ ಆ ಋಗ್ಭಾಷ್ಯದ 233ನೇ ಶ್ಲೋಕದಲ್ಲಿ ತ್ವದೀಯಾನಾಂ ಭಯ ಮಂಜೋ ವ್ಯಪೈತಿ ಅಂತಿದೆಯಲ್ಲ, ತ್ವದೀಯಾನಾಂ ಅಂತಲ್ಲಿ ಶಬ್ದ ಏನಿದೆ ಅದನ್ನೇ ಇಲ್ಲಿ ಇಟ್ಕೊಂಡಿದ್ದೇನೆ. ನಿನ್ನವರೇ ಆದ ಭಕ್ತರ, ಎಲ್ಲ ದೇವತೆಗಳು ಮತ್ತು ಎಲ್ಲ ಭಕ್ತರು ಕೂಡ ಅವರ ಹೃದಯದಲ್ಲಿರುವಂತಹ ಮನಸ್ಸಿನಲ್ಲಿರುವ ಭಯ ಹೊರಟೋಯ್ತು. ತತ್ ತೇನ ಕಾರಣದಿಂದ. ನವತಿಂ ನವಚ 19 ಸಂಖ್ಯಾಕಾನ್ ದೇವಾನ್, 90 ದೇವತೆಗಳನ್ನ ನೀನು ದಾಟಿಸಿದೆ. ಏನ್ ದಾಟಿಸಿದೆ ಅಂದ್ರೆ ಸ್ರವಂತೀಹಿ ಸಂಸಾರ ನದೀಹಿ, ಸಂಸಾರ ನದೀಹಿ ಅನ್ನೋದು ದ್ವಿತೀಯ ವಿಭಕ್ತಿ ಬಹುವಚನ, ನವತಿಂ ನವಚ ಅನ್ನೋದು ಕೂಡ ದ್ವಿತೀಯ ವಿಭಕ್ತಿನೇ. ಹೀಗೆ ಆ 99 ದೇವತೆಗಳನ್ನ, ಅವರವರ 99 ಸಂಸಾರ ನದಿಗಳನ್ನ ನೀನು ದಾಟುವಂತೆ ಮಾಡಿದೆ.
ನಿನಗೆ ಅಲ್ಲಿ ಕೊಟ್ಟಿರುವಂತಹ ಒಂದು ಹೋಲಿಕೆ ಅದೇನು? ರಜಾಂಸಿ ಅಂದ್ರೆ ಆಕಾಶಂ. 234ನೇ ಶ್ಲೋಕದಲ್ಲಿ ಆಚಾರ್ಯರು ಯಥಾ ಆಕಾಶ ದೇಶಾನ್ ಅಂತಾನೆ ಅರ್ಥ ಬರೆದಿದ್ದಾರೆ. ಆ ಗಿಡುಗ ಎಂಬುದು ಒಂದು ಹದ್ದು ಆಕಾಶದಲ್ಲಿ ಹಾರುವಂತೆ. ರಜಾಂಸಿ ಅಂದ್ರೆ ಆಕಾಶಂ. ಮತ್ತೆ ಭೀತಃ ಅಂತಿದೆ. ಇಲ್ಲಿ ನಾನು ಸ್ವಲ್ಪ ಅರ್ಥ ಬದಲು ಮಾಡ್ಕೊಂಡಿದ್ದೇನೆ. ಅದೇನು ನಾನು ಅರ್ಥ ಬದಲು ಮಾಡ್ಕೊಂಡಿದ್ದು ಅಂದ್ರೆ, ಈ ಹಿಂದೆ ಭೀತಃ ಅಂತನ್ನುವುದು ಇಂದ್ರನಿಗೆ ಅನ್ವಿತವಾದಾಗ ಇಂದ್ರನೇ ಭಯಪಟ್ಟಿದ್ದ ಅಂತ ಅರ್ಥ ಆಗಿತ್ತು. ಈಗ ಭಯಪಟ್ಟವನು ಇಂದ್ರ ಅಲ್ಲ, ಭಯಪಟ್ಟವರು ಆ ದೇವತೆಗಳು. ಕೃತ್ವ ಉಪಮಾಂ ತಾರಯಾಮಾಸ ದೇವ ಅಂತ 235ನೇ ಶ್ಲೋಕದಲ್ಲಿ ಆಚಾರ್ಯ ಹೇಳಿದ್ದಾರೆ. ಈ ದೇವತೆಗಳು ಆ ಗಿಡುಗನ ದೇವತೆಗಳಿಗೆ ಗಿಡುಗನ ಒಂದು ಹೋಲಿಕೆ ಬರುವಂತೆ ಮಾಡಿದ್ದಾನೆ. ದೇವತೆಗಳಿಗೆ ಗಿಡುಗದ ಉಪಮೆ ಬರುವಂತೆ ಮಾಡಿ ಈ ಭಗವಂತ ಅವರನ್ನ ದಾಟಿಸಿದ್ದಾನೆ ಅಂತ ಅಲ್ಲಿ ಬಂದಿದೆ. ಹಾಗಾಗಿ ಭೀತಃ ಅಂತ ಅದು ಏಕವಚನದಲ್ಲಿದ್ರೂ ಕೂಡ, ಭೀತವಾದ ಗಿಡುಗ ಅನ್ನೋದು ಏಕವಚನದಲ್ಲಿದ್ರೂ ಕೂಡ ಅದನ್ನ ಆ ದೇವತೆಗಳಿಗೆ ಅನ್ವಿತ ಮಾಡಿದ್ದಾರೆ. ಆದರೆ ಆ ಭೀತಃ ಅಂತನ್ನೋದು ಏಕವಚನದಲ್ಲಿರೋದ್ರಿಂದ ಅದನ್ನೇ ಭಗವಂತನಿಗೂ ಅನ್ವಿತ ಮಾಡಬಹುದು ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಆ ಭೀತಃ ಅನ್ನೋದನ್ನು ಭಗವಂತನಿಗೆ ಅನ್ವಯ ಮಾಡಿ ಅರ್ಥ ಹೇಳ್ತಿದ್ದೇನೆ. ಭೀತಃ ಅಂದ್ರೆ ಭಯಗ್ರಸ್ತನಾದವನು ಅಂತಾದಾಗ, ಭಯಗ್ರಸ್ತನಾದಂಥ ಭಗವಂತ ಈ ಹದ್ದಿನಂತೆ ಅಂತ ಹೇಳುವುದು ಹೇಗೆ? ಭಯಗ್ರಸ್ತವಾದ ಹದ್ದಿನಂತೆ ಭಗವಂತನೇ ನೀನು ಕೂಡ ಆಕಾಶದಲ್ಲಿ ಸಂಚಾರ ಮಾಡಿದೆ ಅಂತ ಭಗವಂತನಿಗೆ ಭಯಗ್ರಸ್ತವಾದ ಹದ್ದನ್ನ ಹೋಲಿಕೆ ಕೊಡುವುದು ಹೇಗೆ ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಭೀತಃ ಅಂದ್ರೆ ಭಯದಾಯಕ ಅಂತ ಅರ್ಥ ಮಾಡ್ಕೊಂಡೆ. ಭೀತಃ ಅಂದ್ರೆ ಭಯಗ್ರಸ್ತ ಅಂತನೂ ಹೌದು. ಹಾಗಾಗಿ ಭೀ ಅಂದ್ರೆ ಭಯ, ತ ಅಂದ್ರೆ ಆ ಭಯವನ್ನು ಕೊಡುವಂಥದ್ದು. ಹಾಗಾಗಿ ಭಯದಾಯಕ ಅಂತನೂ ಅರ್ಥ ಆಗ್ಬಹುದು. ಆಕಾಶದಲ್ಲಿ ಉಳಿದೆಲ್ಲ ಪಕ್ಷಿಗಳಿಗೂ ಭಯದಾಯಕವಾದ ಗಿಡುಗ ಶೇನಹನ ಗಿಡುಗನಂತೆ, ಅತರಹ ನೀನು ಕೂಡ ಈ ಎಲ್ಲ ದೇವತೆಗಳನ್ನು ದಾಟಿಸಿದ್ದಿ ಅಂತ ಅದರ ಅರ್ಥ. ತಾರಕಸ್ಯ ಭಗವತಃ ಸ್ವಾತಂತ್ರ್ಯ ಸೂಚನಾಯ ಅಣಿಜಂತ ಪ್ರಯೋಗ. ಸಂಸಾರದಿಂದ ಈ ಎಲ್ಲಾ ದೇವತೆಗಳನ್ನು ಭಗವಂತ ದಾಟಿಸ್ತಾ ಇದ್ದಾನಲ್ಲ, ಅವನು ಸ್ವತಂತ್ರನಾಗಿದ್ದಾನೆ ಅನ್ನೋದನ್ನು ತೋರಿಸಲಿಕ್ಕಾಗಿ ನಿಜಂತ ಪ್ರಯೋಗ ಮಾಡದೆ ಅತಾರಯ ದಾಟಿಸಿದೆ ಭಗವಂತನೇ ನೀನು ಅಂತ ಹೇಳುವ ಬದಲು ಭಗವಂತನೇ ನೀನೇ ದಾಟಿದೆ ಅಂತ ಹೇಳಿಬಿಟ್ಟಿದ್ದಾರೆ ಅಲ್ಲಿ. ಅದನ್ನು ಕಳೆದ ದಿವಸ ಹೇಳಿದ್ದೇನೆ, ಈಗ ಅದನ್ನೇನು ವಿವರಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ರಜಾಂಸಿ ಅಂತ ಅನ್ನೋದಕ್ಕೆ ಆಕಾಶ ಅಂತ ಅರ್ಥ ಇದೆಯಲ್ಲ, ಅದು ಋಗ್ಭಾಷೆಯಲ್ಲಿ ಪ್ರಾಪ್ತವಾದದ್ದೇ. ಆ ರಜಾಂಸಿ ಅಂತ ಅನ್ನೋದಕ್ಕೆ ಧೂಳು ಅಂತಲೂ ನಾವು ಅರ್ಥ ಮಾಡಬಹುದು. ಒಂದು ದೊಡ್ಡ ಗಿಡುಗ ಅನೇಕ ಪರ್ವತಗಳನ್ನ ಅನಾಯಾಸವಾಗಿ ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಹಾಳ್ತಾ ಇರ್ತದೆ. ಅದನ್ನೆಲ್ಲ ಹಾರುವಾಗ ಅದು ಧೂಳಿನಂತೆ, ಒಂದು ಸಣ್ಣ ಧೂಳಿನ ಕಣವನ್ನು ಹಾರುವುದು, ದೊಡ್ಡ ದೊಡ್ಡ ಪರ್ವತಗಳನ್ನು ಹಾರುವುದು ಆ ಗಿಡುಗಕ್ಕೇನು ಬೇರೆ ಬೇರೆ ಕೆಲಸ ಅಲ್ಲ, ಶ್ರಮದಾಯಕ ಕೆಲಸ ಏನಲ್ಲ, ಅನಾಯಾಸವಾಗಿ ಅದು ಹಾರ್ತಿರ್ತದೆ. ಅದರಂತೆ ಭೀತಃ ಇತರ ಪಕ್ಷಿಗಳಿಗೆ ಭಯದಾಯಕವಾದ ಆ ಹದ್ದು ರಜಾಂಸಿ ಶೇನಹನ, ರಜಾಂಸಿ ಧೂಳಿ ಕಣಗಳನ್ನ, ರಜಸ್ಸು ಅಂದ್ರೆ ಧೂಳಿನ ಕಣ ಅಂತ ಅರ್ಥ ಮಾಡೋಣ. ಈಗ ರಜಾಂಸಿ ಧೂಳಿನ ಕಣಗಳನ್ನು ಭೀತಃ ಶೇನಹನ, ಈ ಇನ್ನೊಬ್ಬರಿಗೆ ಸಣ್ಣ 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 ಪುಟ್ಟ ಪಕ್ಷಿಗಳಿಗೆ ಭಯ ಕೊಡುವಂಥ ಹದ್ದು ಹೇಗೆ ದಾಟುತ್ತದೋ, ಹೇಗೆ ಸಂಚರಿಸ್ತದೋ ಹಾಗೆ ನೀನು ಕೂಡ ಸಂಚರಿಸಿದೆ ಅಂತ ಅರ್ಥ. ಮಹಾಮಹಾ ಪರ್ವತಗಳನ್ನೇ ದಾಟುವ ಶಕ್ತಿ ಇರುವಂತಹ ಗಿಡುಗಕ್ಕೆ ತನ್ನ ದಾರಿಯಲ್ಲಿ ಅಡ್ಡ ಬಂದಂತ ರಜಾಂಸಿ ಧೂಳಿನ ಕಣಗಳನ್ನು ದಾಟುವುದೇನು ಕಷ್ಟದ ಸಂಗತಿ ಅಲ್ಲ. ಅದಕ್ಕಾಗಿ ರಜಾಂಸಿ ಅಂತ ಅಲ್ಲಿ ಹೇಳಿದ್ದಾರೆ ಅಂತ ಇನ್ನೊಂದು ಅರ್ಥ ಮಾಡ್ಕೊಳ್ಬಹುದು. ಆಚಾರ್ಯರು ರಜಾಂಸಿ ಅನ್ನೋದಕ್ಕೆ ಆಕಾಶ ಅಂತ ಅರ್ಥ ಮಾಡಿದ್ದಾರೆ ಅನ್ನೋದು ಗಮನದಲ್ಲಿರಲಿ. ಆ ಅರ್ಥ ಸರ್ವಶ್ರೇಷ್ಠವಾದ ಅರ್ಥ. ಅದಾದ ಮೇಲೆ ನಮಗೆ ತೋಚಿದಂತಹ ಮತ್ತೊಂದು ಅರ್ಥ ಇದೆ.
ಹಾಗೇನೆ ಆಚಾರ್ಯರು ಭೀತಃ ಅಂತನ್ನುವುದಕ್ಕೆ ಭಯಗ್ರಸ್ತನಾದವನು ಅಂತಾನೆ ಅರ್ಥ ಮಾಡಿದ್ದಾರೆ. ಅದಾದ ಬಳಿಕ ಆ ಅರ್ಥಕ್ಕೆ ಪ್ರಾಶಸ್ತ್ಯ ಕೊಟ್ಟು ಅದಾದ ಬಳಿಕ ನಾವು ಸ್ವೀಕಾರ ಮಾಡಿರುವಂತಹ ಮತ್ತೊಂದು ಅರ್ಥ ಭಯದಾಯಕ ಅಂತ. ಈಗ ಅರ್ಥಗಳನ್ನು ನೋಡುವವರು, ಅರ್ಥಗಳನ್ನ ತಾತ್ಪರ್ಯಗಳನ್ನು ನೋಡುವವರು ಆಚಾರ್ಯರು ಹೇಳಿರುವ ತಾತ್ಪರ್ಯಕ್ಕೆ ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ಮುಂದೆ ನಮ್ಮಂತವ್ರು ಹೇಳುವಂತಹ ಅರ್ಥಗಳಿಗೆ ಗಮನ ಹರಿಸಬೇಕು. ನಾನು ಈ ಅರ್ಥಗಳನ್ನು ಹೇಳುವಾಗ ಬೇರೆ ಏನಾದರೂ ಅರ್ಥವನ್ನು ಹೇಳಲೇಬೇಕು ಅಂತ ಹಠದಿಂದ ಏನು ಮಾಡಿದ್ದಲ್ಲ, ಸಹಜವಾಗಿ ಮನಸ್ಸಿಗೆ ಬಂದಂತಹ ಅರ್ಥಗಳನ್ನ ಈ ಭೀತಃ ಅನ್ನುವುದಕ್ಕೆ ಮತ್ತು ರಜಾಂಸಿ ಅಂತ ಅನ್ನೋದಕ್ಕೆ ಮಾಡಿದ್ದೇನಷ್ಟೆ. ಭೀತಃ ಶೇನಃ ನ ಅನ್ನುವುದು ಏಕವಚನದಲ್ಲಿರುವುದರಿಂದ ಅದನ್ನ ಇಂದ್ರನಿಗೆ ಅನ್ವಯ ಮಾಡುವುದು ಚಂದ ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಈ ಥರ ಅರ್ಥ ಮಾಡಿದ್ದೇನಷ್ಟೆ. ಇದಿಷ್ಟು ಈ ಮಂತ್ರದ ಅನ್ವಯಾರ್ಥ. ಆತ್ಮವಾನ್ ಎಂಬ ಶಬ್ದಕ್ಕೂ ಈ ನಾಮಕ್ಕೂ ಏನು, ಈ ಮಂತ್ರಕ್ಕೂ ಏನು ಸಂಬಂಧ? ಈ ಆತ್ಮ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ಸರ್ವಮೂಲದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದರಲ್ಲಿ ಒಂದು ಅರ್ಥ ಆತ್ಮ ಶಬ್ದೋದಿತೋ ಬ್ರಹ್ಮ ಅಂತ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ, ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದ 7ನೇ ಅಧ್ಯಾಯ ಅಲ್ಲಿ 9ನೇ ಶ್ಲೋಕದಲ್ಲಿ ಬಂದಿರುವಂತಹ ಅರ್ಥ. ಆದ್ರಿಂದ ಆತ್ಮ ಅಂದ್ರೆ ಬ್ರಹ್ಮ, ಆ ಬ್ರಹ್ಮನನ್ನ ನಿಯಮಿಸುವವನು ಅಂತ ಅರ್ಥ ಆತ್ಮವಾನ್ ಅಂದ್ರೆ. ಮತ್ತೆ ಆತ್ಮಾನಃ ಅಂದ್ರೆ ಏಕೋನಶತ ದೇವಾಹ. ಈ ಮಂತ್ರದಲ್ಲಿ 99 ಜನ ದೇವತೆಗಳ ಬಗ್ಗೆ ಬಂದಿದೆ. ಆ 99 ಜನ ದೇವತೆಗಳನ್ನ ಇವನು ನಿಯಮಿಸ್ತಾನೆ. ಆದ್ರಿಂದ ಆತ್ಮವಾನ್ ಅಂದ್ರೆ 99 ದೇವತೆಗಳನ್ನ ನಿಯಮಿಸುವವನು ಅಂತ ಅರ್ಥ. ಇದು ಎರಡನೇದು. ಬ್ರಹ್ಮನನ್ನ ನಿಯಮಿಸುವವನು ಅಂತ ಮೊದಲನೇ ಅರ್ಥ, 99 ಜನ ದೇವತೆಗಳನ್ನು ನಿಯಮಿಸುವವನು ಅಂತ ಎರಡನೇ ಅರ್ಥ. ಆತ್ಮ ಎಂಬ ಶಬ್ದಕ್ಕೆ ವಾಯು ಅಂತನೂ ಅರ್ಥ ಭಾಗವತ ತಾತ್ಪರ್ಯದಲ್ಲಿದೆ. ಆತ್ಮೇತಿ ಪರಮಾತ್ಮ ವಿರಿಂಚಾಪಿ ಕಥ್ಯತೆ ವಾಯುರ್ ಮನಶ್ಚ ದೇಹಶ್ಚ ಸ್ವಯಮಿತ್ಯಪಿ ಕುತ್ರಚಿತ್ ಅಂತ ಭಾಗವತ ತಾತ್ಪರ್ಯ 11, 22, 23. ವಾಯು ಅಂತನೂ ಅರ್ಥ ಇದೆ. ಅದರಿಂದ ಇದು ಮೂರನೇ ಅರ್ಥ. ಬ್ರಹ್ಮನನ್ನ, ವಾಯುವನ್ನ ಮತ್ತೆ ಬ್ರಹ್ಮವಾಯುಗಳನ್ನು ಸೇರಿ 99 ಜನ ದೇವತೆಗಳನ್ನು ನೇಮಿಸುವವನು ಅಂತ ಅರ್ಥ ಆಗ್ತದೆ. ಇದು 3 ಅರ್ಥಗಳು ಆ ದೃಷ್ಟಿಯಿಂದ ಆದವು. ಆತ್ಮ ಶಬ್ದಕ್ಕೆ ಅಹಂಕಾರ ಅಂತ ಅರ್ಥ ಇದೆ. ಅಭಿಮಾನಸ್ತು ಅಹಂಕಾರ ಆತ್ಮಾಚೇತ್ಯ ವಿಧೀಯತೆ ಅಂತ ಭಾಗವತ ತಾತ್ಪರ್ಯ 4, 22, 40. ಅಲ್ಲಿ ಅಹಂಕಾರ ಅಂದ್ರೆ ಅಹಂಕಾರದ ಅಭಿಮಾನಿಯಾದಂತಹ ರುದ್ರ ಅಂತ ಅರ್ಥ. ಇದೊಂದು ಅರ್ಥ. ಆತ್ಮಶಬ್ದಕ್ಕೆ ಬ್ರಹ್ಮ, ವಾಯು, ರುದ್ರ ಅನ್ನುವ ಪ್ರತ್ಯೇಕ ಅರ್ಥಗಳಿವೆ. ಅದಲ್ಲದೆ ಆತ್ಮಶಬ್ದಕ್ಕೆ ಈ 99 ಜನ ದೇವತೆಗಳು ಅಂತ ಇನ್ನೊಂದು ಅರ್ಥ. ರುದ್ರನನ್ನ ನೇಮಿಸುವವನು ಅನ್ನೋ ಅರ್ಥವನ್ನ ಇಲ್ಲಿ ಆತ್ಮಶಬ್ದದಿಂದ ಏನು ತಗೊಂಡಿದ್ದೇನಲ್ಲ, ಇದಕ್ಕೆ ಗೋವಿಂದಾಚಾರ್ಯರ ವ್ಯಾಖ್ಯಾನದ ಸಮ್ಮತಿನೂ ಕೂಡ ಇದೆ. ಆತ್ಮಾನವು ಅಂದ್ರೆ ಬ್ರಹ್ಮವಾಯು, ಅವರಿಬ್ಬರನ್ನ ತನ್ನ ಮಗನನ್ನಾಗಿ, ಇಬ್ಬರು ಮಕ್ಕಳನ್ನಾಗಿ ಹೊಂದಿರುವವನು. ಆತ್ಮ ಅಂದ್ರೆ ಅಹಂಕಾರಮಾನಿಯಾದ ಶಿವ, ಅವನಿವನಿಗೆ ಮೊಮ್ಮಗನಾಗಿರುವವನು ಅಂತ ಹೀಗರ್ಥ. ಆತ್ಮ ಅಂದ್ರೆ ಸರ್ವ ಜೀವರಿಗೂ ಕೂಡ ಅಂತರ್ಯಾಮಿ ಅಂತ ಇನ್ನೊಂದು ಅರ್ಥ. ಈ ಎಲ್ಲ ಅರ್ಥಗಳನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವಲ್ಪ ಅದನ್ನೇ ಹೆಚ್ಚು ನಿಖರವಾಗಿ ಇಲ್ಲಿ ಜೋಡಿಸುವ ಪ್ರಯತ್ನ ನಾನು ಮಾಡಿದ್ದೇನಷ್ಟೆ. ಆತ್ಮ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಮನಸ್ಸು, ಚಿಂತನ ಇತ್ಯಾದಿ ಅರ್ಥಗಳಿವೆ. ಅದರಲ್ಲಿ ಆತ್ಮ ಅಂದ್ರೆ ಮನಶ್ಚಿಂತನಂಚ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ, ಅವ್ಯಾಕೃತ ಬ್ರಾಹ್ಮಣದಲ್ಲಿ ಭಗವಂತನ ಗೃಹಸ್ಥ ಧರ್ಮವನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಹೇಳ್ತಾರೆ. ಆದ್ರಿಂದ ಆತ್ಮವಾನ್ ಅಂದ್ರೆ ಚಿಂತನ ಉಳ್ಳವನು ಅಂತ ಅರ್ಥ. ಈ 99 ಜನ ದೇವತೆಗಳು, ಬ್ರಹ್ಮವಾಯುಗಳು, ರುದ್ರ ಮತ್ತೆ ನಮ್ಮಂಥವ್ರು ಸಾಮಾನ್ಯರು, ಇವರೆಲ್ಲ ನಾವು ಸಂಸಾರದಲ್ಲಿ ಏನು ತೊಳಲಾಡ್ತಾ ಇದ್ದೀವಿ. ನಮ್ಮೆಲ್ಲರ ತೊಳಲಾಟವನ್ನು ಅವನು ಚಿಂತಿಸಿದ್ದಾನೆ, ಆಲೋಚನೆ ಮಾಡಿದ್ದಾನೆ, ಅದನ್ನು ಗಮನಿಸಿದ್ದಾನೆ, ಗಮನಿಸಿ ನಮ್ಮನ್ನು ಬಿಡಿಸ್ತಾನೆ ಅಂತ ಅದರ ಅರ್ಥ. ಆತ್ಮ ಅಂದ್ರೆ ಬ್ರಹ್ಮ ಅಂತ ಅರ್ಥಕ್ಕೆ ಬೃಹದಾರಣ್ಯಕ ಭಾಷ್ಯದಲ್ಲೇ ಮತ್ತೊಂದು ಆಧಾರ ಇದೆ. ಹಿಂದಿನ ಕೊಟ್ಟದ್ದು ಭಾಗವತ ತಾತ್ಪರ್ಯದ್ದು. ಆತ್ಮಾತು ಜಗತಾಂ ಬ್ರಹ್ಮ ತಸ್ಯಾತ್ಮ ಭಗವಾನ್ ಹರಿಹಿ ಅಂತ ಇದು ಬೃಹದಾರಣ್ಯಕ ಭಾಷ್ಯದ ಅವ್ಯಾಕೃತ ಬ್ರಾಹ್ಮಣದಲ್ಲೇ. ಜಗತ್ತಿನ ಸ್ವಾಮಿ ಬ್ರಹ್ಮ, ಅವನ ಸ್ವಾಮಿ ಹರಿ ಅಂತ. ಆ ಚತುರ್ಮುಖ ಬ್ರಹ್ಮನ ಗೃಹಸ್ಥ ಧರ್ಮವನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಇಂಥ ಮಾತುಗಳೆಲ್ಲ ಬಂದಿವೆ.
ಆತ್ಮಾವ ಇದಮಗ್ರ ಆಸೀತ್ ಇತ್ಯಾದಿ ಅನೇಕ ಪ್ರಸಂಗಗಳಲ್ಲಿ ಆತ್ಮ ಎಂಬ ಶಬ್ದದಿಂದ ಇಂಥ ಅನೇಕ ಅರ್ಥಗಳನ್ನು ಉಪನಿಷತ್ತು ಹೇಳುತ್ತದೆ. ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ 3:10-28 ಆತ್ಮಶಬ್ದಸ್ಯ ಮುಖ್ಯಾರ್ಥಃ ವಿಷ್ಣುರೇಕ ಸನಾತನಃ ಸಂದೇಹ ದೇಹ ಮನಸೋ ಬುದ್ಧಿಜೀವಾ ಸ್ವಯಂ ತಥಾ ಬ್ರಹ್ಮಾಪ್ಯಮುಖ್ಯಾಃ ಕ್ರಮಶಃ ಉತ್ಕರ್ಷೋ ಹ್ಯಾತ್ಮತ ಭವೇತ್ ಅಂತ ಆಚಾರ್ಯ ಹೇಳಿದ್ದಾರೆ. ಆತ್ಮಶಬ್ದಕ್ಕೆ ಮುಖ್ಯವಾದ ಅರ್ಥ ಚತುರ್ಮುಖ ಬ್ರಹ್ಮನೇ. ಇದಾದ ಬಳಿಕ ಇರುವ ಕೆಲವು ಮುಖ್ಯವಾದ ಅರ್ಥ ಸ್ವಯಂ ಪರಮಾತ್ಮನೇ. ನಾನು ಚತುರ್ಮುಖ ಬ್ರಹ್ಮ ಅಂತ ಹೇಳಿದೆ. ಮುಖ್ಯವಾದ ಅರ್ಥ ಸ್ವಯಂ ಪರಮಾತ್ಮನೇ. ದೇಹದ ಮಧ್ಯಭಾಗ, ಹೊಟ್ಟೆ, ಎದೆ ಇದೆಲ್ಲ ಇರುವಂತಹ ಭಾಗ ಅಂತ ಒಂದರ್ಥ. ಇಡೀ ದೇಹಕ್ಕೂ ಆತ್ಮ ಅಂತಾರೆ, ಮನಸ್ಸಿಗೆ ಆತ್ಮ ಅಂತಾರೆ, ಬುದ್ಧಿಗೆ, ಜೀವನಿಗೆ, ಇದೆಲ್ಲದಕ್ಕೂ ಕೂಡ ಆತ್ಮ ಅಂತಾರೆ. ಜೀವ ಅಂದ್ರೆ ಈ ದೇಹದ ಸ್ವಾಮಿಯಾಗಿ ಜೀವ ಒಂದಿದೆಯಲ್ಲ, ನಾನೊಂದು ಜೀವ, ನೀವೊಂದು ಜೀವ, ಹೀಗೆಲ್ಲ ಜೀವರಿದ್ದೀವಲ್ಲ, ಇವರು ಆತ್ಮರೇ. ಮನಸ್ಸು ಅನೇಕ ಆಯ್ಕೆಗಳನ್ನು ಮುಂದಿಡುವಂತಹ ಒಂದು ಮನಸ್ಸಿನ ಭಾಗ, ಅದಕ್ಕೆ ಮನಸ್ಸು ಅಂತಾರೆ, ಅದು ಆತ್ಮವೇ. ಬುದ್ಧಿ ಅಂದ್ರೆ ಅನೇಕ ಆಯ್ಕೆಗಳ ಪೈಕಿ ಯಾವುದನ್ನ ನಿಶ್ಚಯ ಮಾಡಬೇಕು ಅಂತ ನಾವು ತಿಳಿಸುವಂತಹ ಒಂದು ಪ್ರಭೇದಕ್ಕೆ ಬುದ್ಧಿ ಅಂತಾರೆ. ವಸ್ತುತಃ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಇವೆಲ್ಲ ಮನಸ್ಸಿನ ಪ್ರಭೇದಗಳೇ. ಹಾಗಾಗಿ ಆತ್ಮ ಎಂಬ ಶಬ್ದಕ್ಕೆ ಮನಸ್ಸಿನ 3 ಪ್ರಭೇದಗಳಾದಂತಹ ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಅರ್ಥ ಆಗ್ತವೆ. ಜೀವ ಅಂದ್ರೆ ಜೀವಾತ್ಮ, ಮತ್ತೆ ಆತ್ಮ ಅಂದ್ರೆ ಸೆಲ್ಫ್, ಬುದ್ಧಿಜೀವ ಸ್ವಯಂ ತಥಾ, ತಾನು ಹೋಗ್ತಾನೆ ಅಂತ ಹೀಗೆ ಹೇಳ್ತೀವಲ್ಲ, ಅವನು ತನ್ನ ಪುಸ್ತಕವನ್ನು ಓದ್ತಾ ಇದ್ದಾನೆ, ಅವನು ತನ್ನ ಕೆಲಸದಲ್ಲಿ ತೊಡಗಿದ್ದಾನೆ ಅಂತ ಹೀಗೆಲ್ಲ ಹೇಳಿದಾಗ ಅಲ್ಲಿ ತಾನು ಅನ್ನುವುದು ಆತ್ಮಶಬ್ದದಿಂದ ವಾಚ್ಯ. ಮತ್ತೆ ಬ್ರಹ್ಮನು ಇದಕ್ಕೊಂದು ಅರ್ಥ. ಹೀಗೆ ಇವೆಲ್ಲ ಆತ್ಮಶಬ್ದದಿಂದ ವಾಚ್ಯ ಆದರೂ ಕೂಡ ಅಲ್ಲೊಂದು ಕ್ರಮ ಇದೆ ಅಂತ ಹೇಳಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿದೆ ಅದು. ಕ್ರಮಶಃ ಉತ್ಕರ್ಷಃ, ದೇಹದ ಮಧ್ಯಭಾಗ, ಹೊಟ್ಟೆ ಇತ್ಯಾದಿಗಳನ್ನು ಒಳಗೊಂಡಂತ ಭಾಗ ಏನಿದೆ ಅದು ಆತ್ಮಶಬ್ದದಿಂದ ವಾಚ್ಯವಾಗುವುದು ಕೊನೆಗೆ. ಅದಕ್ಕಿಂತ ಹೆಚ್ಚಿನ ಆತ್ಮತ್ವ ದೇಹದಲ್ಲಿ, ಅದಕ್ಕಿಂತ ಹೆಚ್ಚಿನ ಆತ್ಮತ್ವ ಮನಸ್ಸಿನಲ್ಲಿ, ಅದಕ್ಕಿಂತ ಹೆಚ್ಚಿನ ಆತ್ಮತ್ವ ಬುದ್ಧಿಯಲ್ಲಿ, ಅದಕ್ಕಿಂತ ಹೆಚ್ಚಿನ ಆತ್ಮತ್ವ ಜೀವನಲ್ಲಿ ಅಂದ್ರೆ ಜೀವಾತ್ಮನಲ್ಲಿ, ಅದಕ್ಕಿಂತ ಹೆಚ್ಚಿನ ಆತ್ಮತ್ವ ಈ ರುದ್ರನಲ್ಲಿ, ಆ ಬಳಿಕ ವಾಯುವಿನಲ್ಲಿ, ಆ ಬಳಿಕ ಚತುರ್ಮುಖ ಬ್ರಹ್ಮನಲ್ಲಿ, ಕೊನೆಯದಾಗಿ ಪರಮಾತ್ಮನಲ್ಲಿ ಅಂತ ತಿಳ್ಕೊಳ್ಬೇಕು. ಅದರಿಂದ ಆತ್ಮವಾನ್ ಅಂತಂದ್ರೆ ಈ ಎಲ್ಲಾ ಜೀವರನ್ನ ಅವನು ತನ್ನ ಅಧೀನರಾಗಿ ಉಳ್ಳವನು ಅಂತ ಅರ್ಥ. ಏಬಿಹಿ ಕಾರಣೇಹಿ, ಇವೆಲ್ಲಾ ಕಾರಣಗಳಿಂದ ಭಗವಾನ್ ಆತ್ಮವಾನ್. ಈ ಎಲ್ಲಾ ದೇವತೆಗಳನ್ನು ಅವನು ಮುನ್ನಡೆಸ್ತಾ ಇದ್ದಾನೆ. ಆತ್ಮಾನಃ ಪೂರ್ವೋಕ್ತಾನ್ ದೇವಾನ್, ಹಿಂದೆ ಹೇಳಿದ ಎಲ್ಲಾ ದೇವತೆಗಳನ್ನು, ಜೀವಾಂಶ ಜೀವರನ್ನು ಕೂಡ ವಾತಿ ಜಾನಾತಿ ತಿಳಿತಾನೆ, ನಯತಿಚ ಮೋಕ್ಷಂ, ಮೋಕ್ಷಕ್ಕೂ ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ಇವನು ಆತ್ಮವಾನ್. ಈ ಅರ್ಥ ಕೊನೆಯದ್ದು ನಾನು ಮಾಡಿಕೊಂಡಿರುವ ಅರ್ಥ. ಈ ಹಿಂದೆಲ್ಲ ಆತ್ಮ ಅಸ್ಯ ಸ್ಥಿತಿ ಆತ್ಮವಾನ್, ಇದನ್ನು ಗಮನಿಸಬೇಕು ನಾವು. ಇಲ್ಲಿ ಮತು ಪ್ರತ್ಯಯ ಬಂದಿರ್ತದೆ. ಬುದ್ಧಿಮಾನ್, ಬುದ್ಧಿಮಾನ್, ಬುದ್ಧಿವಂತೋ, ಬುದ್ಧಿವಂತಹ, ಆತ್ಮವಾನ್, ಆತ್ಮವಂತೋ, ಆತ್ಮವಂತಹ. ಇಲ್ಲೆಲ್ಲಾ ಕಡೆ ಒತುಪ್ಪು ಮತುಪ್ಪು ಈ ಪ್ರತ್ಯಯಗಳು ಬಂದಿರ್ತವೆ. ಗುಣವಾನ್, ಧನವಾನ್, ಬುದ್ಧಿಮಾನ್, ಬಲವಾನ್ ಇತ್ಯಾದಿ ಎಲ್ಲಾ ಕಡೆನೂ ಕೂಡ. ಹಾಗೆ ಆತ್ಮವಾನ್ ಎಂಬ ಶಬ್ದಕ್ಕೆ ಆತ್ಮವಾನ್, ಆತ್ಮವಂತವು, ಆತ್ಮವಂತಹ, ಅದರ ಚತುರ್ಥಿ ವಿಭಕ್ತಿ ಆತ್ಮವತೇ ನಮಃ ಅಂತ ತಗೊಂಡಿದ್ವಿ. ಅದಲ್ಲದೆ ಆತ್ಮವಾನ್, ಆತ್ಮವಾನವು, ಆತ್ಮವಾನಃ ಅಂತ ಇನ್ನೊಂದು ತಗೊಳ್ಬಹುದು ಈಗ ನಾನು ಹೇಳಿದ ಅರ್ಥದಲ್ಲಿ. ಅದರ ಚತುರ್ಥಿ ವಿಭಕ್ತಿ ಆತ್ಮವಾನೇ ನಮಃ, ಆತ್ಮವತೇ ನಮಃ ಅಲ್ಲ, ಇದು ವತು ಪ್ರತ್ಯಯ ಅಲ್ಲ. ಇದು ವಾ ಧಾತು ಮತ್ತು ನ ಧಾತು ಎರಡು ಸೇರಿಕೊಂಡು ವ್ಯಂಜನಾಂತವಾದ ಶಬ್ದ ನಿಷ್ಪನ್ನ ಆಗಿದೆ ಅಷ್ಟೇ. ಆತ್ಮವಾನ್, ಆತ್ಮವಾನೋ, ಆತ್ಮವಾನಃ ಎಲ್ಲ ಜೀವರ ಹಿನ್ನೆಲೆಯನ್ನು ತಿಳಿದು ಅವರನ್ನ ಮುನ್ನಡೆಸ್ತಾನೆ, ಮೋಕ್ಷಾದಿಗಳ ಕಡೆಗೆ ಅವರನ್ನು ಮುನ್ನಡೆಸ್ತಾನೆ. ಯಾರ್ಯಾರನ್ನು ಎಲ್ಲೆಲ್ಲಿ ಮುನ್ನಡೆಸಬೇಕೋ ಅಲ್ಲ ಮುನ್ನಡೆಸ್ತಾನೆ ಅಂತ ಹೀಗೊಂದು ಅರ್ಥವನ್ನು ಕೂಡ ಮಾಡ್ಕೊಳ್ಬಹುದು. ಈ ನೋಡಿ, ಹೀಗೆಲ್ಲ ಅರ್ಥಗಳು ಮಾಡ್ಲಿಕ್ಕೆ ಏನು ಕಾರಣ? ಇದು ಆತ್ಮವಾನ್ ಅಂತ ವಿಷ್ಣು ಸಹಸ್ರನಾಮದ ಸ್ತೋತ್ರದ ನಾಮ. ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಇಂದ್ರಯತ್ತೆ ಅನ್ನೋ ಮಂತ್ರದಲ್ಲಿ 99 ಜನ ದೇವತೆಗಳ ಬಗ್ಗೆ ಹೇಳಿದ್ದಾರೆ. ಅದಲ್ಲದೆ ಉಳಿದ ಜೀವರ ಬಗ್ಗೆನೂ ಕೂಡ ಇಲ್ಲಿ ತಿಳ್ಕೋಬಹುದು ಅಂತಿದೆಯಲ್ಲ, ಉಪಲಕ್ಷಣತೆಯ ಎಲ್ಲಾ ಜೀವರನ್ನು ತಗೊಳ್ಬಹುದು ಅಂತ ಆ ಋಗ್ಭಾಷ್ಯದ ವ್ಯಾಖ್ಯಾನಗಳಲ್ಲೇ, ಟಿಪ್ಪಣಿಗಳಲ್ಲೇ ಅದು ಕಂಡು ಬರ್ತದೆ. ಅದು ನಾನು ಹೇಳಿದಂತಹ ಹೊಸ ಅರ್ಥ ಏನಲ್ಲ. ಇದು ಉಪಲಕ್ಷಣ. ಎಲ್ಲಾ ಮುಕ್ತಿಯೋಗಿ ಜೀವನನ್ನು ಹೀಗೆ ಭಗವಂತ ಸಂಸಾರದಿಂದ ದಾಟಿಸ್ತಾನೆ
ಅಂತ ಆ ಋಗ್ಭಾಷೆದ ವ್ಯಾಖ್ಯಾನಗಳಲ್ಲೇ ಕಂಡು ಬರ್ತದೆ. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಆ ವ್ಯಾಖ್ಯಾನಗಳಲ್ಲೇ ಕಂಡು ಬಂದಿರುವುದರಿಂದ ಇಲ್ಲಿ ಆತ್ಮ ಎಂಬ ಶಬ್ದದಿಂದ ಆ ಉಳಿದ ಜೀವರನ್ನು ತಗೊಳ್ಬೇಕು. ಅವರನ್ನೆಲ್ಲ ಆ ಎಲ್ಲ ಆತ್ಮರು ಇವನ ಅಧೀನರಾಗಿದ್ದಾರೆ. ಅಲ್ಲದೆ ಆ ಎಲ್ಲ ಆತ್ಮರನ್ನು ತಿಳಿತಾನೆ. ನಮ್ಮನ್ನು ಹೇಗೆ ತಿಳ್ಕೋಬೇಕು, ನಮ್ಮ ಹಿಂದೆನೂ ಪರಮಾತ್ಮನಿಗೆ ಗೊತ್ತು. ಮತ್ತೆ ನಮಗಿಂತ ಶ್ರೇಷ್ಠರಾದ ದೇವತೆಗಳ ಹಿನ್ನೆಲೆ, ರುದ್ರನ, ವಾಯುವಿನ, ಪ್ರಾಣನ ಎಲ್ಲರ ಹಿನ್ನೆಲೆಯೂ ಅವನಿಗೆ ಗೊತ್ತು. ಅದರಂತೆ ಅವ್ರನ್ನ ಮುನ್ನಡೆಸ್ತಾನೆ ಅಂತ ಅದರ ಅರ್ಥ. ಇದನ್ನು ಕಳೆದ ದಿವಸ ಹೇಳಿದ್ದೆ ನಾನು. ಈ 99 ಜನ ದೇವತೆಗಳ ಬಗ್ಗೆ ಹೇಳಿದಾಗ ಆ 99 ಜನ ದೇವತೆಗಳು ಯಾರು ಅಂತ ಋಗ್ಭಾಷೆಯಲ್ಲಿ ಹೇಳಿದ್ದಾರೆ. ಅವರ 99 ನದಿಗಳನ್ನು ಭಗವಂತ ದಾಟಿಸ್ತಾನೆ ಅಂತ ಅದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆದರೆ ಇದು ಎಲ್ಲ ಜೀವರನ್ನು ಹೇಳುವಾಗ 99 ಹೇಗೆ ಅಂದರೆ 100ನೇದನ್ನ ಚರಮ ಶರೀರ ಸಾಧನೆಯಲ್ಲಿ ಕೊನೆಯ ಶರೀರ 100ನೇದ್ದು. ಅದಕ್ಕಿಂತ ಮುಂಚೆ ಆ 99 ಎಲ್ಲವನ್ನೂ ದಾಟಿಸ್ತಾನೆ. 100ನೇದಕ್ಕೆ ತಂದು ಹಾಕಿದ ಅಂದ್ರೆ ಮತ್ತೆ ಇನ್ನು ನಿಶ್ಚಿಂತೆ, ಮತ್ತೆ ಯಾವುದಕ್ಕೂ ಕೂಡ ಆ ಜೀವ ಚಡಪಡಿಸಬೇಕಾಗಿಲ್ಲ. ಪ್ರಾರಬ್ಧ ಕರ್ಮಾನುಸಾರ ಬಂದಿರುವಂತಹ ಎಲ್ಲವನ್ನೂ ಅನುಭವಿಸಿದ್ದಾನೆ. ಕೊನೆಯದನ್ನು ಅನುಭವಿಸ್ತಾ ಇದ್ದಾನೆ. ಅದೊಂದನ್ನು ಅನುಭವಿಸಿ ಮುಕ್ತನಾಗಿಬಿಡ್ತಾನೆ. ಆದ್ರಿಂದ ಇಲ್ಲಿ ಆ 99, 100 ಅನ್ನುವುದೆಲ್ಲ ಏನಿದೆಯಲ್ಲ ಬಹಳ ಅಂತ ಇಷ್ಟೇ ಅರ್ಥ. ಯಾರೋ ಕೆಲವರಿಗೆ 1000 ಜನ್ಮ, ಕೆಲವರಿಗೆ 10,000 ಜನ್ಮ, ಇನ್ನು ಕೆಲವರಿಗೆ ಇನ್ನೂ ಹೆಚ್ಚಿನ ಜನ್ಮ ಇರಬಹುದು, ಕೆಲವರಿಗೆ ಕೆಲವೇ ಜನ್ಮ ಇರಬಹುದು. ಎಲ್ಲ ಜೀವರ ಹಿನ್ನೆಲೆ ಬೇರೆ ಬೇರೆನೇ ಇರ್ತದೆ. ಆದ್ರಿಂದ ಇಲ್ಲಿ ಆ 100 ಅನ್ನುವುದು ಆಯಾ ಜೀವರಿಗೆ ಎಷ್ಟೆಷ್ಟು ಜನ್ಮಗಳು ಅಷ್ಟಷ್ಟು. 99 ಅಂದ್ರೆ ಆಯಾ ಜೀವರ ಎಷ್ಟೆಷ್ಟು ಜನ್ಮಗಳಿವೆಯೋ ಆ ಒಬ್ಬ ಜೀವನಿಗೆ 1000 ಜನ್ಮ ಇದ್ರೆ ಅಲ್ಲಿ 99 ನವನವತಿ ಅಂದ್ರೆ 999 ಅಂತ ಅರ್ಥ. ಒಬ್ಬ ಯಾರೋ ಜೀವನಿಗೆ 10,000 ಜನ್ಮಗಳನ್ನೇ ತಾಳುವ ಹಿನ್ನೆಲೆ ಇದ್ರೆ ಅಲ್ಲಿ 9,999 ಅಂತಾನೆ ಆ ನವನವತಿ ಅಂತ ಅನ್ನೋದಕ್ಕೆ ನಾವು ಉಪಲಕ್ಷಣತೆ ತಿಳ್ಕೊಳ್ಬಹುದು. ಇದಲ್ಲದೆ ಇನ್ನೂ ಒಂದು ರೀತಿ ವ್ಯಾಖ್ಯಾನ ಮಾಡಬಹುದು ಅಂತ ನನಗೆ ಕಾಣಿಸ್ತು. ಋಜುಗಣಸ್ಥರ ಪರವಾಗಿ ಒಂದು ಈ ಮಂತ್ರಕ್ಕೆ ಋಜುಗಣಸ್ಥ ದೇವತೆಗಳ ಪರವಾಗಿ, ಎರಡನೇದ್ದು ಎಲ್ಲ ದೇವತೆಗಳ ಪರವಾಗಿ, ಮೂರನೇದ್ದು ನಮ್ಮಂಥ ಜೀವರ ಪರವಾಗಿ. ಋಜುಗಣಸ್ಥ ದೇವತೆಗಳ ಪರವಾಗಿ ಹೇಗೆ ಅರ್ಥ ಮಾಡಬೇಕಿದಕ್ಕೆ ಅಂದ್ರೆ ನವನವತಿ ಸಂಖ್ಯಾಕಾನ್ ಋಜೂನ್ ತಾವತೀಹಿ ಸಂಸತ್ಯಾಪಗಾಹ ತಾರಯತಿ ಇತ್ಯಪಿ ಬೋಧ್ಯಂ. 99 ಜನ ಋಜುಗಳನ್ನ ಇಲ್ಲಿ ಬೇರೆ ದೇವತೆಗಳನ್ನು ಇಟ್ಕೊಳ್ಳೋದು ಬೇಡ, 99 ಜನ ಋಜುಗಳನ್ನು ಮಾತ್ರ ಇಟ್ಕೊಳ್ಳೋಣ. ಅಷ್ಟೇ ಸಂಖ್ಯೆಯ ಆ 99 ಅವರ ಸಂಸಾರಗಳು, ಅವರ ಜನ್ಮಗಳೆಂಬ ನದಿಗಳನ್ನು ದಾಟಿಸ್ತಾನೆ. ಆ 99ನೇ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ 100ನೇವನು ಬ್ರಹ್ಮ. ತಾವತಾಮೇವ ಋಜೂನ ಪ್ರಾರಬ್ಧ ಮೋಹಾದಿ ನತು ಅಂತಿಮಸ್ಯ ಚತುರ್ಮುಖಸ್ಯ. ಈ ಅಂತಿಮ ಜನ್ಮ ಚತುರ್ಮುಖ ಬ್ರಹ್ಮನ ಜನ್ಮ ಏನಿದೆಯಲ್ಲ ಅವನಿಗೆ ಮತ್ತೆ ಉಳಿದ 99 ಜನ ಋಜುಗಳಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಆ ಜನ್ಮದಲ್ಲಿ ಬಂದು 100ನೇ ಜನ್ಮದಲ್ಲಿರುವಂತಹ ಋಜುಗಣಸ್ಥನಾದ ಈ ಚತುರ್ಮುಖ ಬ್ರಹ್ಮನಿಗೆ ಅಪರೋಕ್ಷ ಜ್ಞಾನದ ಒಂದು ಕಣ್ಮರೆ, ಅಪರೋಕ್ಷ ಜ್ಞಾನ ಇಲ್ಲದಂತಾಗುವುದು ಯಾವತ್ತೂ ಇಲ್ಲ. ಅವನಿಗೆ ಪ್ರಾರಬ್ಧ ಕರ್ಮದಿಂದ ಈ ಭೂಲೋಕದಲ್ಲಿ ಅವತಾರ ಮಾಡುವಂತಹ ಅಗತ್ಯವೂ ಇರೋದಿಲ್ಲ. ಆದರೆ 99 ಜನ ಋಜುಗಳೇನಿದ್ದಾರೆ ಅವರು ಅವತಾರ ಮಾಡಿದಾಗ, ಮೂಲ ರೂಪದಲ್ಲೆಲ್ಲ ಅವತಾರ ಮಾಡಿದಾಗ ಅವರಿಗೆ ಈ ಕೆಲವು ಬಾರಿ ತೀರಾ ವಿರಳ ಸಂದರ್ಭದಲ್ಲಿ ಭಗವಂತನ ಅಪರೋಕ್ಷ ಜ್ಞಾನ ಈ ಹಿಂದೆ ಆಗಿದ್ದು ಹೌದಾದರೂ ಅದು ಕಣ್ಮರೆ ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಅವರನ್ನ ಆ 99 ಅಂತ ಅಲ್ಲಿ ತಗೊಂಡಿದ್ದಾರೆ. ಆ 100ನೇವನು ಈ ಚತುರ್ಮುಖ ಬ್ರಹ್ಮ. ಇದನ್ನ ಭಾಗವತದಲ್ಲಿ ಸರ್ವೇ ವಿಮೋಹಿತ ಧಿಯ, ಎಲ್ಲರೂ ಕೂಡ ಮೋಹವನ್ನು ಹೊಂದುತ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಗವತದಲ್ಲಿದೆ. ಭಾಗವತ ತಾತ್ಪರ್ಯ ಅದನ್ನ ಸ್ವಲ್ಪ ವ್ಯಾಖ್ಯಾನಿಸಿ ಅಭಿಪ್ರಾಯಪಟ್ಟಿದೆ. ಸರ್ವೇಷಾಂ ಬ್ರಹ್ಮ ಪದವಿ ಯೋಗ್ಯಾನಾಂ ಪೂರ್ವಮೇವತು ಅಭಾವಸ್ತ್ವಪರೋಕ್ಷಸ್ಯ ಮೋಹೋ ಜ್ಞಾನಸ್ಯ ಭಣ್ಯತೆ ಬ್ರಹ್ಮಣಸ್ತ್ವಂಶರೂಪೇಷು ಭಾರತ್ಯ ಜ್ಞಾನವರ್ಧನಂ ಬ್ರಹ್ಮ ಗಾಯತ್ರಿ ಭಾವೇತು ನಾಂಶಾವತರಣಂ ಕ್ವಚಿತ್ ಅಂತ ಭಾಗವತ ತಾತ್ಪರ್ಯ ಇದೆ. ಬ್ರಹ್ಮ ಪದವಿ ಯೋಗ್ಯರಾದಂತಹ ಎಲ್ಲಾ ಋಜುಗುಣಸ್ಥ ದೇವತೆಗಳಿಗೂ ಕೂಡ ಪೂರ್ವಮೇವ ಈ ಹಿಂದೆ ಅವರಿಗೆ 100 ಜನ್ಮಕ್ಕಿಂತ ಮುಂಚೆ ಅಪರೋಕ್ಷ ಜ್ಞಾನ ಇನ್ನೂ ಬಂದಿರಲಿಲ್ಲ.
ಅವರು ಆ ರುಜು ಪದವಿಗೆ ಬರುವುದಕ್ಕಿಂತ ಮುಂಚೆ 1ನೇ ರುಜು, 2ನೇ ರುಜು, 3ನೇ ರುಜು, ಹೀಗೆ 99ನೇ ರುಜು ಆತನೇ ಮುಖ್ಯ ಪ್ರಾಣ, 100ನೇ ರುಜುವೇ ಚತುರ್ಮುಖ. ಈ 1ನೇ ರುಜು ಪದವಿ, ಒಂದು ರುಜುಗುಣಸ್ಥ ಆದಂಥ ದೇವತಾ ಒಬ್ಬ 1ನೇ ಪದವಿಯಲ್ಲಿ ಏನಿದ್ದಾನೆ, 1ನೇ ಸ್ಥಾನದಲ್ಲಿ, ಅವನು ಅದಕ್ಕಿಂತ ಮುಂಚೆ ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡಿರಲಿಲ್ಲ. ಅದೇ ಅವನಿಗೆ ಮೋಹ. ತಪ್ಪು ತಿಳುವಳಿಕೆ ಇರೋದಿಲ್ಲ. ಭಗವಂತನ ಶಾಸ್ತ್ರದ ಕುರಿತಾದ ಪರೋಕ್ಷ ಜ್ಞಾನ ಇದ್ದೇ ಇರ್ತದೆ, ಅಪರೋಕ್ಷ ಜ್ಞಾನ ಅವನಿಗಿರೋದಿಲ್ಲ. ಅದು ಅವನಿಗೆ ಮೋಹ ಅಂತ ಕರೆಸ್ಕೋತದೆ. ಆದರೆ ಇದೇ ರುಜುಗುಣಸ್ಥರು, ಮುಖ್ಯ ಪ್ರಾಣ ಮತ್ತೆ ಅವನ ಪತ್ನಿಯಾದ ಭಾರತೀ ದೇವಿಯು ಕೂಡ ಅಂಶರೂಪೇಶು ಭೂಲೋಕದಲ್ಲಿ ಬಂದು ಅವತರಿಸಿದಾಗ ಜ್ಞಾನವರ್ಜನಂ, ಕೆಲವೊಂದು ಬಾರಿ ತೀರಾ ಅಪರೂಪದ ಸಂದರ್ಭದಲ್ಲಿ ಅವರು ಗಳಿಸಿದ ಅಪರೋಕ್ಷ ಜ್ಞಾನ ವ್ಯಕ್ತ ಆಗದೇ ಇರುವ ಸಾಧ್ಯತೆ ಇದೆ. ಕೆಲವು ಬಾರಿ ಆ ಥರ ಆಗ್ತದೆ. ಮೂಲ ರೂಪದಲ್ಲಿ ಆಗೋದಿಲ್ಲ, ಅಂಶ ರೂಪದಲ್ಲಿ ಮಾತ್ರ ಆಗ್ತದೆ. ಅವತಾರ ಮಾಡಿ ಬಂದಾಗ ಮಾತ್ರ. ಬ್ರಹ್ಮಗಾಯತ್ರಿ ಭಾವೇತು ನಾಂಶಾವತರಣ. ಆದರೆ ಮೂಲ ರೂಪದಲ್ಲಿಯೇ ಅವರಿದ್ದಾಗ ಅವ್ರಿಗೆ ಆಗೋದಿಲ್ಲ. ಮತ್ತೆ ಚತುರ್ಮುಖ ಬ್ರಹ್ಮನಿಗಂತೂ, ಅವನ ಪತ್ನಿಯಾದ ಸರಸ್ವತಿಗಂತೂ ಈ ಮೂಲ ರೂಪ ಮಾತ್ರ ಇದೆ ಹೊರತು ಅವತಾರ ಅಂತ ಅನ್ನೋದೇ ಇಲ್ಲ ಅಂತ ಅಲ್ಲಿ ವರ್ಣನೆ ಇದೆ. ಆದ್ರಿಂದಲೇ 99 ಅಂತ ಹೇಳಿದ್ದಾರೆ. ಆ 99ನೇದಾದ್ಮೇಲೆ ಈ 100ನೇದ್ದೇ ಈ ಚತುರ್ಮುಖ ಬ್ರಹ್ಮನ ಜನ್ಮ. ರುಜುಗಣಸ್ಥರ ಪರವಾಗಿ ಇದನ್ನೇನು ವ್ಯಾಖ್ಯಾನ ಮಾಡಿದ್ದೇನಲ್ಲ, ಮನಸ್ಸಿಗೆ ಹೀಗೆ ಬಂತು ಅಂತ ವ್ಯಾಖ್ಯಾನ ಮಾಡಿದ್ದೇನೆ. ಈ ವ್ಯಾಖ್ಯಾನ ಆ ಮೂಲ ಋಗ್ವೇದದ ಮಾತಿನಿಂದ ಸ್ಪಷ್ಟವಾಗಿ ಹೊರಹೊಮ್ಮೋದಿಲ್ಲ ಅಂತ ಯಾರಿಗಾರು ಕಂಡ್ರೆ ಈ ವ್ಯಾಖ್ಯಾನ ಬಿಟ್ಟು ಬಿಡ್ಬೋದು. ನನಗೆ ಕಾಣಿಸಿದ್ದನ್ನು ಹೇಳಿದ್ದೇನೆ. 99 ಜನ ದೇವತೆಗಳು ಯಾರು ಅಂತ ಆಚಾರ್ಯರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಋಗ್ಭಾಷ್ಯದ ಟೀಕಾ ಟಿಪ್ಪಣಿಗಳಲ್ಲಿ, ಅನುವಾದಗಳಲ್ಲಿ ಈ ಮಂತ್ರವನ್ನು ಎಲ್ಲ ಜೀವರಿಗೂ ಕೂಡ ಇಟ್ಕೊಳ್ಬಹುದು ಅಂತಂತೂ ಹೇಳೇ ಇದ್ದಾರೆ. ಅವೆರಡು ಅರ್ಥಗಳನ್ನ ಎಲ್ಲರೂ ಏನೂ ಸಂದೇಹ ಇಲ್ಲದೆ ಸ್ವೀಕಾರ ಮಾಡಬಹುದು. ರುಜುಗುಣಸ್ಥರ ಪರವಾಗಿ ಇದನ್ನ ನಾನು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ನನಗೆ ಕಾಣಿಸಿತ್ತು, ಇದನ್ನು ಹೇಳಿದ್ದೇನೆ. ಉಳಿದವರು ಅದನ್ನ ಬಿಡಬಹುದು. ಈ ಮಂತ್ರದಲ್ಲಿ ಭಯ ಹೋಯಿತು ಅಂತಿದೆಯಲ್ಲ, ನೀನು ಸಂಶಯವೆಂಬ ಈ ಜ್ಞಾನದ ಪ್ರತಿಬಂಧಕನಾದ ದೈತ್ಯನನ್ನು ಕೊಲ್ಲಿಕ್ಕೆ ಹೊರಟಾಗ ಎಲ್ಲ ಹೃದಯರ ನಿನ್ನ ಭಕ್ತರಾದ ಎಲ್ಲ ಸಾಧಕರ ಹೃದಯದಲ್ಲಿದ್ದಂಥ ಭಯ ಹೊರಟೋಯ್ತು ಅಂತಿದೆಯಲ್ಲ, ಅಲ್ಲಿ ಆ ಭಯ ಯಾರಿಗೆ ಬಂದಿತ್ತು ಅದೆಲ್ಲ ನಾವು ನೋಡಿದ್ದೀವಿ ಹಿಂದೆ. ಭೀಷಾಸ್ಮಾತ್ ದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಇವನಿಗೆ ಹೆದರಿಯೇ ಗಾಳಿ ಸಂಚಾರ ಮಾಡ್ತದೆ. ಸೂರ್ಯ ಉದಯಿಸುವುದು ಈ ಭಗವಂತನಿಗೆ ಹೆದರಿ. ಮೃತ್ಯುರ್ಧಾವತಿ ಪಂಚಮಃ. ಮೃತ್ಯು ತನ್ನ ಕಾರ್ಯ ಮಾಡುವುದು ಇವನ ಕಾರಣದ, ಇವನಿಗೆ ಹೆದರಿಯೇ. ತೈತ್ತರೀಯ ಉಪನಿಷತ್ನಲ್ಲಿ ಇದು ಬಂದಿದೆ. ಭೀತ ಎಂಬ ಶಬ್ದವನ್ನು ಭಗವಂತನಿಗೆ ನಾನು ಅನ್ವಯ ಮಾಡಿದ್ದೇನಲ್ಲ, ಇವರೆಲ್ಲರಿಗೂ ಅವನು ಭಯ ಕೊಟ್ಟವನು. ಭೀಯಂ ತನೋತಿ ಇತಿ ಭೀತಃ. ಭೀತ ಅಂದ್ರೆ ಹೆದರಿದವನು ಅಂತ ಅರ್ಥ ಅಲ್ಲ. ತನೋತಿ ಅಂದ್ರೆ ತನು ವಿಸ್ತಾರೆ. ಭಯವನ್ನು ಕೊಟ್ಟವನೇ ಈ ಪರಮಾತ್ಮ, ಆದ್ರಿಂದ ಅವನೇ ಭೀತ. ಹೀಗೆ ವ್ಯಾಖ್ಯಾನ ಮಾಡಿದ್ದು ಕೂಡ ಋಗ್ಭಾಷ್ಯಕ್ಕಿಂತ ಭಿನ್ನ ಆಗಿದೆ. ನನ್ನ ಮನಸ್ಸಿಗೆ ಬಂದದ್ದನ್ನು ಹೇಳಿದ್ದೇನೆ. ಬೇಕಂತೆ ಆಚಾರ್ಯದ ವ್ಯಾಖ್ಯಾನಕ್ಕಿಂತ ಭಿನ್ನವಾದ ವ್ಯಾಖ್ಯಾನ ಮಾಡಬೇಕು ಅಂತ ಹಠದಿಂದ ಹೊರಟ ವ್ಯಾಖ್ಯಾನ ಏನಲ್ಲ. ಆ ವ್ಯಾಖ್ಯಾನಕ್ಕೆ ಪ್ರಾಶಸ್ತ್ಯ ಕೊಟ್ಟು ಆ ಬಳಿಕ ಈ ಸಣ್ಣ ವ್ಯಾಖ್ಯಾನವನ್ನ, ಸಣ್ಣವರ ವ್ಯಾಖ್ಯಾನವನ್ನು ನೀವು ತಗೊಳ್ಬೇಕು. ಭಗವಂತನಿಗೆ ಅವನೇ ಭೀತ, ಭಯ ಕೊಟ್ಟವನು ಅವನೇ, ಭಯವನ್ನು ಪರಿಹರಿಸುವವನು ಅವನೇ. ಇದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ದೇವತೆಗಳ ಹೃದಯದಲ್ಲಿದ್ದಂಥ ಭಯ ಹೋಯಿತು ಅಂತ ಏನಿದೆಯಲ್ಲ, ಚತುರ್ಮುಖ ಬ್ರಹ್ಮನಿಗೆ ಬಂದಂತ ಭಯದ ಒಂದು ವರ್ಣನ ಭಾಗವತ ತಾತ್ಪರ್ಯದಲ್ಲಿ ಕಾಣ್ತದೆ. ಭಾಗವತದಲ್ಲಿ 6-9-23 ಈ ಪ್ರಳಯ ಕಾಲದಲ್ಲಿ ಅವನಿಗೆ ಭಯ ಆಗಿತ್ತು ಅಂತ ವರ್ಣನೆ ಇದೆ. ತಸ್ಮಾತ್ ಭಯಾತ್ ಏನ ಸನೋಸ್ತು ಪಾರಹ ಏಕೋರ್ವಿಂದಾತ್ ಪತಿತಸ್ಥತಾರ. ಆ ಬ್ರಹ್ಮ ಭೀತನಾಗಿ ತನ್ನ ಕಮಲದಿಂದ ನೀರಿಗೆ ಬೀಳುವಂತ ಸಾಧ್ಯತೆ ಇತ್ತು. ಅವನನ್ನ ಭಯದಿಂದ ಬಿಡಿಸಿದ ಪರಮಾತ್ಮ. ಯತ್ರ ವಾಯುದ ಪದ್ಮಾದಿ ರೂಪೇಣ ಪ್ರಕೃತಿ ಸ್ಥಿತ.
ಏಕಸ್ತತ್ರ ಅಭಿವೇದ್ ಬ್ರಹ್ಮ ವಿಚಾರ್ಯ ಭಯಮತ್ಯಗಾತ್ ಅಂತರ್ಗತೋ ಹರಿಸ್ತಸ್ಯ ಧ್ಯಾತೋ ಭಯಮುಪಾನುದತ್. ಮಹಾಪ್ರಳಯದ ಬಳಿಕ ಸೃಷ್ಟಿಯಲ್ಲಿ ಲಕ್ಷ್ಮೀದೇವಿ ಗಾಳಿ, ಸಮುದ್ರದ ಜಲ ಮತ್ತೆ ಪದ್ಮ ಇಷ್ಟು ಮತ್ತು ಅಲೆಗಳ ರೂಪದಿಂದ ಇದ್ಲು. ಆಗ ಪದ್ಮದಲ್ಲಿ ಏಕಾಂಗಿಯಾಗಿ ಕುತ್ಕೊಂಡಿದ್ದಂತಹ ಬ್ರಹ್ಮ ಭಯಪಟ್ಟ. ಮುಂದೆ ಭಗವಂತನ ಧ್ಯಾನ ಮಾಡಿ ಅವನ ಭಯವನ್ನು ಪರಿಹಾರ ಮಾಡಿಕೊಂಡ ಅಂತ ಅಲ್ಲಿ ವರ್ಣನೆ ಇದೆ. ನಿನ್ನವನಾದ ಆ ಭಗವಂತನ ಆ ಚತುರ್ಮುಖ ಬ್ರಹ್ಮನ ಹೃದಯದಲ್ಲಿದ್ದಂತಹ ಭಯ ಹೊರಟೋಯ್ತು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ಬಹುದಷ್ಟೇ. ದ್ವಿವಾರಂ ಭಯಮೇವಚ, ಚತುರ್ಮುಖ ಬ್ರಹ್ಮನಿಗೆ 2 ಬಾರಿ ಭಯ. ಒಂದು, ಆ ಆದಿಪದ್ಮದಲ್ಲಿದ್ದಂಥ ಬ್ರಹ್ಮನಿಗೆ ಏಕಃ ಅವನು ಒಬ್ಬನೇ ಇದ್ದಿದ್ದರಿಂದ ಭಯ ಆಯಿತು ಅಂತ ವರ್ಣನ ಇದೆ. ಮತ್ತೊಂದು ಭಯ, ಸಂವತ್ಸರ ಅಂತ ಶಬ್ದ ವಾಚ್ಯನಾದ ಆ ಬ್ರಹ್ಮನಿಗೆ ಭಗವಂತನ ಆರಾಧನೆಗೆ ಬೇಕಾದ ಯಾವುದೇ ಸಾಧನ ಸಿಗಲಿಲ್ಲ. ಆವಾಗ ಇನ್ನೊಮ್ಮೆ 2ನೇ ಬಾರಿ ಭಯ ಆಯಿತು ಮತ್ತು ಶೋಕವೂ ಆಯಿತು ಅಂತಿದೆ. ಹೀಗೆ 2 ಬಾರಿ ಭಯ, 2 ಬಾರಿ ಶೋಕ ಅಂತಲ್ಲಿ ವರ್ಣನೆ ಮಾಡ್ತಾರೆ. ಭಗವಂತನ ಆರಾಧನೆಗೆ ಬೇಕಾದಂತಹ ಯಾವುದೇ ಸಾಮಗ್ರಿ ಸಿಗಲಿಲ್ಲ ಅಂತ ಆತೇನು ದುಃಖಪಟ್ಟ ಅಂತಿದೆಯಲ್ಲ, ಆ ದುಃಖವನ್ನ ಈ ಭಗವಂತನೇ ಪರಿಹರಿಸಿದ. ಹೃದಯ ಚತುರ್ಮುಖ ಬ್ರಹ್ಮನ ಹೃದಯದಲ್ಲಿ ಆದಂಥ ಭೀಹಿ ಅಗಚ್ಚತ್, ನೀನು ಆ ಸಂಶಯವನ್ನ ಪರಿಹರಿಸುವಾಗ ನನ್ನ ಭಗವಂತನ ಆರಾಧನೆ ಮಾಡಬೇಕಾಗಿದೆ, ನನಗೇನು ಉಪಕರಣಗಳು ಸಿಕ್ಕಿಲ್ಲಲ್ಲ ಅಂತ ಆತ ಗೊಂದಲಕ್ಕೊಳಗಾದಾಗ ಆತನ ಗೊಂದಲವನ್ನ ಭಗವಂತನೇ ನೀನೇ ಬಗೆಹರಿಸಿದೆ. ಆಗ ಆತನಿಗಾದಂತಹ ಭಯವೂ ಕೂಡ ಹೊರಟೋಯ್ತು ಅಂತ ತಿಳ್ಕೊಳ್ಬೇಕು. ಹೀಗೆ ಚತುರ್ಮುಖ ಬ್ರಹ್ಮನ ಹೃದಯದಲ್ಲಿ ಬಂದಂತಹ ಭಯವನ್ನ ನಿವಾರಿಸಿದವನು, ಮತ್ತೆ ಆ ಋಜುಗುಣಸ್ಥ ದೇವತೆಗಳನ್ನು 99 ಜನ್ಮಗಳಲ್ಲಿ ಮತ್ತೆ ಕೊನೆಯದಾಗಿ 100ನೇ ಜನ್ಮದಲ್ಲಿ ಹಾಕುವವನು, ಅಲ್ಲಿಂದ ದಾಟಿಸಿ ಮುಂದೆ ಅವರನ್ನ ಮುಕ್ತರನ್ನಾಗಿ ಮಾಡುವವನು ಅನ್ನುವಂಥ ಅರ್ಥ ಏನಿದೆ ಅದು ಸರಿ ಕಂಡ್ರೆ ಈ ಮಾತುಗಳಲ್ಲಿ, ಋಗ್ವೇದದ ಮಾತುಗಳಲ್ಲಿ ಸರಳವಾಗಿ ಅದು ನಮಗೆ ತಿಳಿತದೆ ಅಂತ ಕಂಡ್ರೆ, ಹೊಳಿತದೆ ಅಂತ ಕಂಡ್ರೆ ಅದನ್ನು ಸ್ವೀಕಾರ ಮಾಡಬಹುದು. ಹೀಗೆ ಆತ್ಮವಾನ್ ಎಂಬ ಶಬ್ದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಬರುವಂಥದ್ದು ಏನನ್ನು ಹೇಳ್ತದೋ ಅದನ್ನೇ ಈ ಬೃಹತಿ ಮಂತ್ರವು ಪ್ರತಿಪಾದನೆ ಮಾಡ್ತಾ ಇದೆ. ಅವರೆಲ್ಲರೂ ಎಲ್ಲ ಆತ್ಮರು, ಚತುರ್ಮುಖ ಬ್ರಹ್ಮ, ವಾಯು, ರುದ್ರ, ಎಲ್ಲ ದೇವತೆಗಳು, 99 ಜನ ದೇವತೆಗಳು ಎಲ್ಲರೂ ಇವರ ಅಧೀನರು. ಅವರೆಲ್ಲರನ್ನೂ ಆತ ತಿಳಿದು ಅವರನ್ನು ದಾಟಿಸಿದ್ದಾನೆ ಸಂಸಾರ ನದಿಯಿಂದ. ಅದಕ್ಕಾಗಿ ಆತ ಆತ್ಮವಾನ್. ಭಾವಾರ್ಥ ಏನು? ಭಗವಂತನೇ ನೀನು ಸಂಶಯವನ್ನ ಪರಿಹರಿಸಲಿಕ್ಕೆ ತೊಡಗಿದಾಗ ಭಕ್ತರ ಹೃದಯದಲ್ಲಿ, ಭಕ್ತರ ಮನದಲ್ಲಿದ್ದಂತಹ ಭಯ ದೂರ ಹೋಯಿತು. ಎಲ್ಲ ಜೀವರಿಗೂ ಭಯ ಕೊಟ್ಟಂತಹ ನೀನು ಆಕಾಶದಲ್ಲಿ ಹಾರುಗುವ ಗಿಡುಗನಂತಿದ್ದಿ. ಗಿಡುಗ ಅಂತ ಭಗವಂತನಿಗೆ ವಿಶೇಷಣ, ನಾನು ಮಾಡಿಕೊಂಡಿರೋ ಅರ್ಥದಲ್ಲಿ. 99 ದೇವತೆಗಳ 99 ಸಂಸಾರ ನದಿಗಳನ್ನು ದಾಟಿಸುವವನು ಕೂಡ ನೀನೇ ಹೌದು. ಇದು ಅದರ ಭಾವಾರ್ಥ. ಆತ್ಮವಾನ್ ಎಂಬ ಶಬ್ದಕ್ಕೆ ಚಿತ್ಸ್ವರೂಪವಾದಂತಹ ಸ್ವರೂಪ, ಜ್ಞಾನಾನಂದ ಸ್ವರೂಪವುಳ್ಳವನು ಅಂತ ಅರ್ಥ. ಹೀಗೊಂದು ಅರ್ಥವನ್ನು ತಿಳ್ಕೊಳ್ಬೇಕು. ಸರ್ವಾವತಾರಾಣಾಮಪಿ ಚಿತ್ ಸುಖ ಸ್ವರೂಪತ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವಂತಹ ಒಂದು ಮಾತು. ಯದ್ಯದ್ರೂಪಂ ನಿಜಂ ವಿಷ್ಣೋಹೋ ದೃಷ್ಟಂ ಸರ್ವನರೈಹಿ ಭುವಿ. ಭಗವಂತ ಈ ಲೋಕದಲ್ಲಿ ಏನೇನು ರೂಪವನ್ನು ತಾಳಿದ್ದಾನೆ ಆ ಎಲ್ಲಾ ರೂಪಗಳನ್ನು ದೇವತೆಗಳು ಆಕಾಶದಲ್ಲಿ ಇವತ್ತು ತಮ್ಮ ಸ್ವರ್ಗ ಲೋಕದಲ್ಲಿ ಪೂಜಿಸ್ತಾ ಇದ್ದಾರೆ. ಎಲ್ಲ ರೂಪಗಳು ದೇವತೆಗಳ ದೃಷ್ಟಿಗೆ ಗೋಚರ ಆಗಿವೆ. ಆತ್ಮವಾನ್ ಶಬ್ದಕ್ಕೆ ಲಕ್ಷಾಲಂಕಾರ ಏನು ಅರ್ಥಗಳನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಛಾಂದೋಗ್ಯ ಭಾಷ್ಯದ ಮಾತೊಂದನ್ನ ಉದ್ಧರಿಸ್ತಾರೆ. ನಾವೆಲ್ಲರೂ ಕೂಡ ಬೇರೆ ಯಾರ್ಯಾರೋ ಕೊಟ್ಟಂತ, ಕೊನೆಗೆ ಭಗವಂತನೇ ಕೊಟ್ಟಂತಹ ಸಂಪತ್ತನ್ನ ಅವಲಂಬಿಸಿಕೊಂಡಿದ್ದವರು. ಆದರೆ ಭಗವಂತ ತನ್ನದ ಅಧೀನವೇ ಆದಂತಹ ಸಂಪತ್ತನ್ನು ಹೊಂದಿದವನು, ಮತ್ತೆ ಸ್ವಸ್ವರೂಪವಾದಂತಹ ಮಹಿಮಾ, ಗುಣಗಳು ಇವುಗಳೆಲ್ಲವನ್ನು ಕೂಡ ಹೊಂದಿದಂಥವನಾಗಿದ್ದಾನೆ. ಆದ್ರಿಂದ ಅವನನ್ನ ಆತ್ಮವಾನ್ ಅಂತ ಹೇಳ್ತಾರೆ ಅಂತ ಶಾಂಕರ ಭಾಷ್ಯದಲ್ಲಿ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅನ್ನೋ ಮಾತನ್ನು ಉದ್ಧರಿಸಿ ಹೇಳ್ತಾರೆ.
ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಭಕ್ತರನ್ನ ತನ್ನವರನ್ನಾಗಿ ಹೊಂದಿರುವವನು, ತನ್ನ ಮಹಿಮೆಯಲ್ಲಿ ನೆಲೆಗೊಂಡವನು, ಎರಡೂ ಅರ್ಥಗಳನ್ನು ಹೇಳ್ತಾರೆ. ಯೇಷಾಂ ಆತ್ಮ ಶರೀರಾದಿ ನಿವಾಸಾದಥ ವಾತ್ಮವಾನ್ ಸ್ವಯಮಹಿಮ್ನಿ ಪ್ರತಿಷ್ಠಾನಾತ್ ಆತ್ಮವಾನ್ ಅಭಿಧೀಯತೆ ಅಂತ ಪರಾಶರ ಭಟ್ಟರ ವ್ಯಾಖ್ಯಾನ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಚತುರ್ಮುಖ ಬ್ರಹ್ಮನನ್ನು ನಾಭಿಯಲ್ಲಿ ಹೊಂದಿದವನು. ಆತ್ಮ ಅಂದ್ರೆ ಆತ್ಮ ವಿರಿಂಚ ಸುಮನಾಹ ಸುಧೌತಃ ಅಂತ ಬೃಹದಾರಣ್ಯಕ ಭಾಷ್ಯದ ಮಾತೊಂದನ್ನು ಉದ್ಧರಿಸ್ತಾರೆ. ಆ ಪ್ರಕಾರ ಚತುರ್ಮುಖ ಬ್ರಹ್ಮನನ್ನು ತನ್ನ ನಾಭಿ ಕಮಲದಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಮತ್ತು ನಿತ್ಯವಾದಂತಹ ದೇಹ ಹೊಂದಿದವನು ಅಂತ ಆ ಅರ್ಥ ಅಂತೂ ಇದ್ದೇ ಇದೆ. ಆತ್ಮ ದೇಹ ನಿತ್ಯಮಸ್ತಿ ಅಸ್ತಿ ಇತಿ ಆತ್ಮವಾನ್, ಈ ಅರ್ಥ. ಹೀಗೆ ಎಲ್ಲ ಅರ್ಥಗಳನ್ನು ಕೂಡ ನೋಡಿದ್ದೇವೆ. ಆತ್ಮವಾನ್ ಎಂಬ ಶಬ್ದ ನಮಗೆ ಸಾಧನದ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಯಾಕೆ? ಸಾಧನೆ ಮಾಡುವಂತಹ ಜೀವನಿಗೆ ಬೇಕಾದದ್ದು ಮೊದಲನೇದಾಗಿ ದೇಹ, ಆಮೇಲೆ ಬುದ್ಧಿ. ಈ ದೇಹ ಬೇಕು, ಆ ದೇಹದ ಜೊತೆಗೆ ಒಂದು ಉಪಕರಣ, ಕಂಪ್ಯೂಟರ್ನಂತೆ ಇರುವಂತಹ ಮನಸ್ಸು ಬೇಕು. ಆ ಮನಸ್ಸಿನಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಮೊದಲಾದ ಪ್ರಭೇದಗಳಿವೆ. ಅನೇಕ ಆಯ್ಕೆಗಳನ್ನ ಮುಂದೆ ಇಡಲಿಕ್ಕೆ ಮನಸ್ಸು ಬೇಕು. ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಆ ಆಯ್ಕೆಗಳನ್ನ ತೀರ್ಮಾನ ಮಾಡಲಿಕ್ಕೆ ಬುದ್ಧಿ ಅಧ್ಯವಸಾನಾಯ ಬುದ್ಧಿ ಬೇಕು. ನಾನು ಎಂಬ ಅರಿವು ಬರಬೇಕು, ಅದಕ್ಕಾಗಿ ಅಹಂಕಾರ ಬೇಕು. ಮತ್ತೆ ಆತ್ಮ ಅಂದ್ರೆ ಜೀವಾತ್ಮ, ಅದಂತೂ ಬೇಕೇ ಬೇಕು. ಆತ್ಮವಾನ್ ಅಂತ ನಾವು ಭಗವಂತನನ್ನು ಉಪಾಸನೆ ಮಾಡುವಾಗ ಭಗವಂತನೇ ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಜೀವಾತ್ಮ ಅಂದ್ರೆ ನಾನೇ, ಅದೆಲ್ಲವೂ ಕೂಡ ನಿನ್ನ ಅಧೀನವಾಗಿದೆ. ಆದ್ರಿಂದ ನನ್ನದಾದದ್ದು ಇಲ್ಲಿ ಏನೂ ಇಲ್ಲ, ಅದೆಲ್ಲವೂ ನಿನ್ನದೇ ಆಗಿದೆ. ಆದ್ರಿಂದ ನನ್ನ ಈ ದೇಹವನ್ನ, ನನ್ನ ಮನಸ್ಸನ್ನ, ನನ್ನ ಜೀವಾತ್ಮನನ್ನ ನೀನೇ ಪ್ರೇರಿಸಬೇಕು. ಸಾಧನ ಮಾರ್ಗದಲ್ಲಿ ನೀನು ನನ್ನನ್ನು ಪ್ರೇರಿಸಿ ಸಾಧನೆಗೆ ಬಂದಿರುವಂತಹ ಅನೇಕ ವಿಘ್ನಗಳನ್ನೆಲ್ಲ ನೀನೇ ನಿವಾರಿಸಬೇಕು ಅಂತ ಕಲಿಸುವಂತಹ ಒಂದು ಶಬ್ದ ಅದು. ಇಲ್ಲದೆ ಹೋದರೆ ದೇಹಕ್ಕೆ ಬಂದಿರುವ ತೊಂದರೆ, ಮನಸ್ಸಿಗೆ ಬಂದಿರುವ ತೊಂದರೆ ಅಂತ ಅದನ್ನೆಲ್ಲ ಪ್ರತ್ಯೇಕವಾಗಿ ಶಬ್ದಗಳನ್ನು ನಾವು ಹೇಳಿ ಭಗವಂತನ ಆರಾಧನೆಗೆ ತೊಡಗಬೇಕಾಗ್ತಿತ್ತು. ಹಾಗಿಲ್ಲ, ಇಲ್ಲಿ ಅತ್ಯಂತ ಸರಳವಾಗಿ ಒಂದೇ ಶಬ್ದದಿಂದ ನನ್ನ ದೇಹ, ನನ್ನ ಮನಸ್ಸು, ನನ್ನ ಆತ್ಮ ಎಲ್ಲವೂ ನಿನ್ನದೇ ಆಗಿದೆ. ನೀನು ಆ ವಿಘ್ನಗಳನ್ನು ಪರಿಹರಿಸಿ, ದೇಹಕ್ಕೆ, ಮನಸ್ಸಿಗೆ, ಆತ್ಮಕ್ಕೆ ಬಂದಿರುವ ರೋಗಗಳನ್ನು ಪರಿಹರಿಸಿ ನನ್ನನ್ನ ಮುನ್ನಡೆಸಬೇಕು ಅಂತ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿದೆ ಈ ಮಂತ್ರ. ಚತುರ್ಮುಖ ಬ್ರಹ್ಮನನ್ನು, ಪ್ರಾಣನನ್ನು, ರುದ್ರನನ್ನು ಎಲ್ಲರನ್ನೂ ಕಾಪಾಡಿದವನು ನೀನು. ಹಾಗೆ ಆತ್ಮ ಅಂತ ಕಲ್ಸ್ಕೊಂಡಿರುವಂತಹ ನನ್ನನ್ನೂ ಕಾಪಾಡಬೇಕು. ಆ ಆತ್ಮ ಶಬ್ದದಿಂದ ವಾಚ್ಯರಾದಂಥ ನಿನ್ನಿಂದ ಉದ್ಧಾರ ಹೊಂದಬೇಕಾದವ್ರ ಗುಂಪಿನಲ್ಲಿ ನನ್ನನ್ನೂ ಸೇರಿಸಿಕೋ ಅಂತ ನಾವು ಭಗವಂತನನ್ನ ತುಂಬಾ ಸರಳವಾಗಿ ಪ್ರಾರ್ಥನೆ ಮಾಡಬಹುದಾದಂಥ, ಪ್ರಾರ್ಥಿಸಲಿಕ್ಕೆ ಉಪಯೋಗ ಮಾಡಬಹುದಾದಂಥ ಒಂದು ಶಬ್ದ ಇದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.